ನಾವು ಈ ಕಥೆನ ಸರಿಯಾಗಿ ಕೇಳಬೇಕು. ಒಂದಾನೊಂದು ದಿನ ಭಾದ್ರಪದ ಶುಕ್ಲ ದಿನ ಭೂಲೋಕದಲ್ಲಿ ತನಗೆ ನೈವೇದ್ಯವಾಗಿ ಇಟ್ಟ ಉಂಡೆಗಳು ಕಡುಬುಗಳನ್ನ ತೃಪ್ತಿಯಾಗಿ ತಿಂದು ವಿನಾಯಕ ಸಂಜೆ ವೇಳೆ ನಡೆಯೋಕೆ ಆಗದೆ ನಿಧಾನವಾಗಿ ನಡ್ಕೊಂಡು ಕೈಲಾಸ ಸೇರ್ಕೊಳ್ತಾನೆ. ತನ್ನ ತಂದೆ ತಾಯಿಯಾದ ಶಿವ ಪಾರ್ವತಿನ ನೋಡಿದ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಮಾಡೋಕೆ ಕೆಳಗೆ ಬಾಗೋಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನಿಗೆ ಬೊಜ್ಜು ಅಡ್ಡ ಬರುತ್ತೆ. ಹೀಗೆ ವಿನಾಯಕ ಪ್ರಯತ್ನ ಪಡ್ತಿದ್ದಾಗ ಅವನ ಆ ಕಷ್ಟ ನೋಡಿ ಶಿವನ ಜಟಾಜಟೆಯಲ್ಲಿರೋ ಚಂದ್ರ ಪಕ ಪಕ ಅಂತ ನಗ್ತಾನೆ. ಆ ರಾಜದೃಷ್ಟಿ ತಗ್ಲಿದ್ರಿಂದ ವಿನಾಯಕನ ಹೊಟ್ಟೆ ಒಡೆದು ಕಡುಬು ಉಂಡೆಗಳು ಕೆಳಗೆ ಬಿದ್ದೋಗುತ್ತೆ. ಅದರಿಂದ ವಿನಾಯಕ ಮರಣ ಹೊಂದ್ತಾನೆ. ದುಃಖದಿಂದ ಕೊರಗಿದ ಪಾರ್ವತಿ ದೇವಿ, ಹೇ ಪಾಪಿ, ನಿನ್ನಿಂದಾನೇ ನನ್ನ ಕಂದನಿಗೆ ಈ ಗತಿ ಬಂತು. ಇನ್ಮೇಲೆ ನಿನ್ನ ಯಾರು ನೋಡ್ತಾರೋ ಅವರಿಗೆ ಅಪಾದನೆಗಳು ತಪ್ಪಿದ್ದಲ್ಲ ಅಂತ ಶಾಪ ಕೊಡ್ತಾಳೆ. ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಯಜ್ಞ ಮಾಡ್ತಿರೋ ಸಪ್ತ ಋಷಿಯ ಹೆಂಡತಿನ ನೋಡಿ ಅಗ್ನಿದೇವ ಇಷ್ಟಪಡ್ತಾನೆ. ಅಗ್ನಿದೇವನ ಕೋರಿಕೆನ ತಿಳ್ಕೊಂಡ ಅವನ ಹೆಂಡತಿ ಸ್ವಾಹಾದೇವಿ ಆ ಋಷಿಗಳ 6 ಜನ ಹೆಂಡತಿಯರ ರೂಪದಲ್ಲಿ ಬಂದು ಅವನ ಆಸೆನ ತೀರಿಸ್ತಾಳೆ. ಒಂದು ಅರುಂಧತಿ ರೂಪ ಬಿಟ್ಟು. ಅದರಿಂದ ಋಷಿಗಳು ಅವರ ಹೆಂಡತಿಯರನ್ನ ಅನುಮಾನಿಸಿ ಕಳಿಸ್ಬಿಡ್ತಾರೆ. ಸಪ್ತ ಋಷಿಗಳು ಅವರ ದುಃಖನ ಹೇಳ್ಕೊಳ್ಳೋಕೆ ವೈಕುಂಠಕ್ಕೆ ಹೋಗ್ತಾರೆ. ಪಾರ್ವತಿ ದೇವಿಯ ಶಾಪದಿಂದಾನೇ ಹೀಗೆ ಆಗಿದೆ, ಆದ್ರೆ ನಿಮ್ಮ ಪತ್ನಿಯರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಶ್ರೀ ಮಹಾವಿಷ್ಣು ಹೇಳಿ ಎಲ್ಲರನ್ನೂ ಕರ್ಕೊಂಡು ಕೈಲಾಸಕ್ಕೆ ಹೋಗ್ತಾನೆ. ಶ್ರೀ ಮಹಾವಿಷ್ಣು ಮರಣಿಸಿದ ವಿನಾಯಕನ್ಗೆ ಪುನರ್ಜೀವ ಪ್ರಸಾದಿಸ್ತಾನೆ. ತಾಯಿ ಪಾರ್ವತಿ, ನೀನು ವಿಧಿಸಿದ ಶಾಪಕ್ಕೆ ಭೂಲೋಕ ಎಲ್ಲ ಅಸ್ತವ್ಯಸ್ತ ಆಗ್ತಿದೆ. ಲೋಕ ಸಂರಕ್ಷಣೆಗೆ ನೀನೇ ಏನಾದ್ರೂ ಒಂದು ಮಾಡ್ಬೇಕು ತಾಯಿ ಅಂತ ಸಪ್ತ ಋಷಿಗಳು ಕೋರಿಕೊಳ್ತಾರೆ. ಶಾಂತಿಸಿದ ಆ ತಾಯಿ, ಸರಿ, ಯಾವಾಗ ನನ್ನ ಕಂದನ್ನ ನೋಡಿ ಚಂದ್ರ ನಗದ್ನೋ ಆ ದಿನ ಚಂದ್ರನ ನೋಡಿದವ್ರಿಗೆ ಮಾತ್ರನೇ ಅಪಾದನೆಗಳು ಬರೋ ತರ ಶಾಪ ಶಕ್ತಿನ ಕಡಿಮೆ ಮಾಡಿದ್ದೀನಿ ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ಆ ನಂತರ ದ್ವಾಪರ ಯುಗದಲ್ಲಿ ಸತ್ರಜಿತ್ ಅನ್ನೋ ವ್ಯಕ್ತಿ ಸೂರ್ಯ ದೇವನ್ಗಾಗಿ ತೀವ್ರವಾದ ತಪಸ್ಸು ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿದ ಸೂರ್ಯ ಭಗವಾನ್ ಸತ್ರಜಿತ್ಗೆ ಶಮಾಂತಕ ಮಣಿನ ಉಡುಗೊರೆಯಾಗಿ ಕೊಡ್ತಾನೆ. ಆ ಶಮಾಂತಕ ಮಣಿ ಬೆಲೆ ಕಟ್ಟೋಕೆ ಆಗದೆ ಇರೋಂತ ವಜ್ರ. ಅದು ದಿನಕ್ಕೆ 8 kg ಬಂಗಾರನ ಕೊಡುತ್ತೆ. ಅಷ್ಟೇ ಅಲ್ಲದೆ ಅದು ಯಾರ ಬಳಿ ಇರುತ್ತೋ ಆ ರಾಜ್ಯದಲ್ಲಿ ಕೊರತೆ ತೊಂದರೆಗಳು ಬರಲ್ಲ. ಸತ್ರಜಿತ್ ಒಂದು ದಿನ ಶ್ರೀಕೃಷ್ಣನ ನೋಡೋಕೆ ದ್ವಾರಕಕ್ಕೆ ಬರ್ತಾನೆ. ಕುಶಲ ಪ್ರಶ್ನೆಗಳನ್ನ ಕೇಳಿದ್ಮೇಲೆ ಶ್ರೀಕೃಷ್ಣ ರಾಜಕ್ಷೇಮವಾಗಿ ಇರೋಕೆ ಆ ಶಾಮಾಂತಕ ಮಣಿನ ನನಗೆ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಸತ್ರಜಿತ್, ಓಹೋ, ನಿನ್ನ ಕಣ್ಣು ಈ ಮಹೋನ್ನತವಾದ ಮಣಿ ಮೇಲೆ ಬಿದ್ದಿದ್ಯಾ, ನಾನು ನಿನ್ಗೆ ಇದನ್ನ ಕೊಡೋಲ್ಲ ಅಂದ್ರೆ ಕೊಡೋಲ್ಲ ಅಂತ ಅಹಂಕಾರವಾಗಿ ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ. ಶ್ರೀಕೃಷ್ಣ, ಸರಿ, ಕೊಡೋದು ಕೊಡದಿರ ಇರೋದು ಅವನ ಇಷ್ಟ ಅಲ್ವಾ ಅಂತ ಅನ್ಕೊಂಡು ಯಥಾ ರೀತಿ ತನ್ನ ಕೆಲಸ ಕಾರ್ಯದಲ್ಲಿ ಬೀಳ್ತಾನೆ. ಕೃಷ್ಣನ್ಗೆ ಹಾಲು ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ ಆಗಿರೋದ್ರಿಂದ ಸ್ವತಃ ತನ್ನ ಕೈಯಿಂದ ಹಾಲು ಕರಿಯೋಕೆ ಹಸುಗಳ ಪಕ್ಕಕ್ಕೆ ತಲೆ ಎತ್ತದಿರ ಹೋಗ್ತಾನೆ. ಯಾಕಂದ್ರೆ ಆ ದಿನ ಭಾದ್ರಪದ ಶುಕ್ಲ ಚೌತಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಂದ್ರೆ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ.